ಹಾಯ್, ವೆಲ್ಕಮ್ ಟು ಮೈ ಚಾನಲ್ MD ಹ್ಯಾಪಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ. ನೋಡಿ, ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಎಂದಿಗೂ ಹಿಂದಿಕ್ಕುವುದು ಸಾಧ್ಯ ಇಲ್ಲ ಎಂಬ ಮಾತು ಎಷ್ಟು ಸತ್ಯವೋ ಅಷ್ಟೇ ನಮ್ಮ ವಿದ್ಯಾರ್ಥಿಗಳ ಛಲವನ್ನು ಬಲವಾಗಿ ಪರಿವರ್ತಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ಈ ವಿಡಿಯೋದಲ್ಲಿ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ 2024 ಅಂತಿಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆ 30 ಅಂಕಗಳು ಪಾಸಿಂಗ್ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲನ್ನು ಕ್ಲಿಕ್ ಮಾಡೋದರ ಮೂಲಕ ಜೊತೆ ಏನಪ್ಪ ಅಂತಂದರೆ ಸದಾ ನಮ್ಮ ಚಾನಲ್ ಜೊತೆ ನೋಟಿಫೈ ಆಗಿರಿ. ಇದಕ್ಕಿಂತ ಮೊದಲು ಹಿಂದಿನ ವಿಡಿಯೋದಲ್ಲಿ ನಾನು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಅವುಗಳು ನಮ್ಮ ಚಾನಲ್ ಪ್ಲೇಲಿಸ್ಟ್ನಲ್ಲಿ ಸಹ ಇವೆ. ಅವುಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿ ಕಾಣುವಂತಹ ವಿಡಿಯೋಗಳನ್ನು ನಾನು ನಮ್ಮ ವಿಡಿಯೋದಲ್ಲಿ ಹಾಕಿದ್ದೇನೆ. ಸೊ ಅವುಗಳನ್ನು ನೀವು ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಷಯ ರಾಜ್ಯಶಾಸ್ತ್ರ ಸೂಚನೆಗಳು. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಬಲಬದಿಯ ಅಂಕಗಳನ್ನು ಸೂಚಿಸಲಾಗಿದೆ. ಪ್ರಶ್ನೆಯ ಸಂಖ್ಯೆಗಳ ಸರಿಯಾಗಿ ಬರೆದು ಅವುಗಳನ್ನು ಉತ್ತರ ಬರೀಬೇಕು. ಭಾಗ ಎ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ರಾಜ್ಯಶಾಸ್ತ್ರದ ಪಿತಾಮಹ, ನಾನು ಭಾಳ ಸರಿ ಈ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ರಾಜ್ಯಶಾಸ್ತ್ರ ಪಿತಾಮಹ ಯಾರು ಅಂತಂದರೆ ಅರಿಸ್ಟಾಟಲ್. ಅದರ ಜೊತೆಗೆ ರಾಜ್ಯದ ಮೂಲಾಂಶ ಅಂತ ಬರ್ತದೆ. ರಾಜ್ಯದ ಮೂಲಾಂಶ ಯಾವುದು ಅಂತಂದ ನಿಮಗೆ ತಲೆಯಲ್ಲಿ ಏನು ಗೊಂದಲಾಗಿರುತ್ತೆ ಅಂತಂದರೆ, ಈ ಮೂಲಾಂಶವು ರಾಜ್ಯದ ಆತ್ಮ ಮತ್ತು ಹೃದಯ ಅಂತ ಯಾವ ಆಯ್ಕೆಯನ್ನು ನಾವು ನೋಡ್ತೀವಿ? ಪರಮಾಧಿಕಾರ ಆಯ್ಕೆಯನ್ನು ನೋಡ್ತೀವಿ. ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ, ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್ ದೇಶ. ನೋಡಿ, ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದವರು ಯಾರು? ನೆನಪಿರಲಿ, ಒಂದು ಚಿಕ್ಕ ಟಿಪ್ಪಣಿ ಅಂತ ಸಹ ಹೇಳ್ತೀವಿ. KM ಮುನ್ಸಿಯವರು ಸಂವಿಧಾನ ರಾಜಕೀಯ ಜಾತಕ ಅಂತ ಹೇಳಿದ್ರು. ಕೌಟುಂಬಿಕ ನ್ಯಾಯಾಲಯವು ಎಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತ್ತು? ಪ್ರಶ್ನೆ ಹೊಸದಾಗಿದೆ. ಇದು ಅಮೇರಿಕಾದಲ್ಲಿ ಕೌಟುಂಬಿಕ ನ್ಯಾಯಾಲಯ ಮೊದಲು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳ ಭರ್ತಿ ಮಾಡಿರಿ. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಮೆಕ್ಯಾವೆಲೆ. ಸ್ವಾತಂತ್ರ್ಯದ ಮೂಲ ಪದ ಲಿಬರ್ದಿಂದ ಬಂದಿದೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು, ನಾನು ಹೇಳಿದ್ದೇನೆ ಹೋದ ವಿಡಿಯೋದಲ್ಲಿ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿರ್ತಾರೆ. ಸಂವಿಧಾನದ ರಕ್ಷಕ, ಸುಪ್ರೀಂ ಕೋರ್ಟ್ ನಾವು ಏನಂತ ಕರಿತೀವಿ? ಸಂವಿಧಾನದ ರಕ್ಷಕ ಅಂತ ಕೊಟ್ಟಿವಿ. ಆಲ್ರೆಡಿ ಬಿಟ್ಟ ಸ್ಥಳಗಳ ಉತ್ತರವನ್ನು ಕೆಳಗೆ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೀವು ಬರೀಬೇಕಾಗ್ತದೆ. ಇನ್ನು ಹೊಂದಿಸಿ ಬರೆ ಕಡೆ ಬರೋಣ. ಹೊಂದಿಸಿ ಬರೆಯಿರಿ. ಕಾನೂನು ಏನಾಗಿದೆ ಅಂತಂದರೆ ಲ್ಯಾಗ್ ಎಂಬ ಲ್ಯಾಟಿನ್ ಭಾಷೆಯಿಂದ ಬಂದಂಥ ಒಂದು ಪದವಾಗಿದೆ. ನಾಮ ಮಾತ್ರ ಕಾರ್ಯಾಂಗ ಅಂತಂದರೆ ಬೇರೆ ಯಾವುದೂ ಅಲ್ಲ. ನಾವು ಹೇಳ್ತೀವಿ ಅದೇ ಯಾವುದಪ್ಪ ಅಂತಂದರೆ ನಾಮ ಮಾತ್ರ ಕಾರ್ಯಾಂಗ ಅಂದರೆ ಸಂಸದೀಯ ಸರ್ಕಾರ ಅಂತ ಹೇಳ್ತೀವಿ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಗೊತ್ತಿದೆ, ಭಾರತ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ಹೇಳ್ತೀವಿ. ಕೆಳಮನೆ ನೋಡಿ, ಸಂಸತ್ತಿನ ನಾ ಹೇಳಿದ್ನೆ, ಸಂಸತ್ತಿನ 2 ಮನೆಗಳು, ಒಂದು ಮೇಲ್ಮನೆ, ಇನ್ನು ಕೆಳಮನೆ. ಕೆಳಮನೆ ಅಂತಂದರೆ ಅದೇ ಲೋಕಸಭೆ, ಮೇಲ್ಮನೆ ಅಂದರೆ ರಾಜ್ಯಸಭೆ. ಸುಪ್ರೀಂ ಕೋರ್ಟಿನ ಮುಖ್ಯ ಅಧ್ಯಕ್ಷರು ಯಾರಿದ್ದಾರೆ? ಈಗ DY ಚಂದ್ರಚೂಡ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಗೆ ನೀವು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು? ಜನರ ನೇರ ಆಳ್ವಿಕೆಯೇ ಪ್ರಜಾಸತ್ತಾತ್ಮಕ ಸರ್ಕಾರ. ಭಾರತ ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರು ಬಹಳ ಸರಿ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. 18 ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ನಾಮಕರಣಗೊಳ್ಳುವ ಸದಸ್ಯರ ಸಂಖ್ಯೆ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ. 12 ಜನ ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. RTE ಯನ್ನು ವಿಸ್ತರಿಸಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್, ಶಿಕ್ಷಣ ಹಕ್ಕು ಕಾಯ್ದೆ 2006ರಲ್ಲಿ ಬಂದಂಥ ಕಾಯ್ದೆ. ಇದು 86ನೇ ತಿದ್ದುಪಡಿ ಮೂಲಕ ಭಾರತದಲ್ಲಿ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸ್ತಾರೆ? ರಾಷ್ಟ್ರಾಧ್ಯಕ್ಷರು. ರಾಷ್ಟ್ರಾಧ್ಯಕ್ಷರು ಬೇರೆ ಯಾರು ಅಲ್ಲ, ರಾಷ್ಟ್ರಪತಿಗಳು. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳು ಉತ್ತರಿಸಿ. ನಾನು ಪಾಸಿಂಗ್ ನಿಮಗೆ 30 ಅಂಕಗಳನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ಸಂವಿಧಾನವನ್ನು ವ್ಯಾಖ್ಯಾನಿಸಿ. ಅದಕ್ಕಿಂತ ಮೊದಲು ಮಾನವ ಒಂದು ಸಮಾಜಜೀವಿ ಹೇಗೆ ಅಂತೇಳಿ
ಅರಿಸ್ಟಾಟಲ್ ಅವ್ರು ಕೇಳ್ತಾರೆ, ಸಮಾಜವನ್ನು ಬಿಟ್ಟು ಮನುಷ್ಯ ಬಾಳಲಾರ, ಹಾಗಾಗಿ ಸಮಾಜ ಮತ್ತು ಮನುಷ್ಯ ಈ ಒಂದೇ ನಾಣ್ಯದ ಎರಡು ಮುಕ್ಕಳಿದ್ದಂತೆ. ಸಂವಿಧಾನವನ್ನು ವ್ಯಾಖ್ಯಾನಿಸಿ ರಾಷ್ಟ್ರದ ಮೂಲಭೂತ ಕಾನೂನೇ ಸಂವಿಧಾನ. ನಿರಂಕುಶ ಸರ್ಕಾರದ ಅರ್ಥವನ್ನು ಹೇಳಿ ಅಂತ ಹೇಳಿದರೆ ಒಬ್ಬ ಅಥವಾ ಒಂದು ಬಲಿಷ್ಠ ಗುಂಪಿನ ಆಳ್ವಿಕೆಯ ನಿರಂಕುಶ ಸರ್ಕಾರ ಅಂತ ಹೇಳ್ತೀವಿ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನು? ಜಾತಿ, ಧರ್ಮ, ಪಂಗಡ ಈ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡದೆ ಒಂದು ನಿರ್ದಿಷ್ಟ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸದೆ ಎಲ್ಲ ಧರ್ಮಗಳಿಗೆ ಸಮಾನ ಆದ್ಯತೆ ನೀಡುವುದೇ ಜಾತ್ಯತೀತ ರಾಷ್ಟ್ರ. ಲೋಕಸಭೆಯ ಸದಸ್ಯರ ಅರ್ಹತೆಗಳು: ಒಬ್ಬ ಮೊದಲೇನಾಗಿರಬೇಕು? ಭಾರತದ ಪ್ರಜೆ ಆಗಿರಬೇಕು, 25 ವಯಸ್ಸು ಆಗಿರಬೇಕು ಅವನಿಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಯಲ್ಲಿರಬಾರದು. ಲೋಕ ಅದಾಲತ್ ಎಂದರೆ ಜನರ ನ್ಯಾಯಾಲಯ ಅಥವಾ ಜನತಾ ನ್ಯಾಯಾಲಯ. ಪ್ರಕರಣಗಳು ಸರಳ ಪ್ರಕ್ರಿಯೆಯಲ್ಲಿ ಇತ್ಯರ್ಥ ಆಗ್ತವೆ. ನ್ಯಾಯಿಕ ವಿಮರ್ಶೆ ಓದಿದೆ ವಿಡಿಯೋದಲ್ಲಿ ಹೇಳಿದೆ ನಾನು. ಶಾಸಕಾಂಗ ರಚಿಸಿದ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಿದ್ದಾಗ ಅಂತಹ ಶಾಸನಗಳನ್ನು ನ್ಯಾಯಾಂಗ ಅರ್ಥೈಸುವುದು. ಸ್ಥಳೀಯ ಸರ್ಕಾರ ಎಂದರೇನು? ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಏನು ಮಾಡ್ತಾರೆ? ಶೀಘ್ರವಾಗಿ ಪರಿಹರಿಸುವ ಒಂದು ಕಾಯ್ದೆಯೇ ಸರ್ಕಾರ, ಸ್ಥಳೀಯ ಸರ್ಕಾರ ಅಂತ ಹೇಳ್ತೀವಿ. ಗ್ರಾಮ ಪಂಚಾಯತಿ ಯಾವುದಾದ್ರೂ ಸಮಿತಿ, ಸ್ಥಾಯಿ ಸಮಿತಿ ಅಂತ ಹೇಳಿದ್ದಾರೆ. ಉತ್ಪಾದನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಸೌಕರ್ಯಗಳ ಸಮಿತಿ ಅಂತ ಇದೆ. ವಿದ್ಯಾರ್ಥಿಗಳೇ, ನಾನು ನಿಮಗೆ 5 ಮತ್ತು 10 ಅಂಕಗಳನ್ನು ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಅದರಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯೂ ಸಹ ಇದೆ. ನೋಡಿ, ನೀವು ರಾಜ್ಯ ಮತ್ತು ಸಮಾಜ ನಡುವಿನ ವ್ಯತ್ಯಾಸ ಇದೆ. ಅದರ ಜೊತೆಗೆ ಏಕಾತ್ಮಕ ಸರ್ಕಾರದ ಬಗ್ಗೆ ನಾನು ಕೊಟ್ಟಿದ್ದೆ. ಭಾರತ ಸಂವಿಧಾನ ಪೂರ್ವ ಪೀಠಿಕೆಯನ್ನು ನಾನು ಹೋದ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆ ವಿವರಿಸಿ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಸಹ ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಕೊಟ್ಟಿದ್ದೆ. ಯಾರು ಸರಿಯಾಗಿ ವೀಕ್ಷಣೆ ಮಾಡಿದ್ರಿ ಅವರಿಗೆ ಗೊತ್ತಿರ್ತದೆ. ಅದೇ ರೀತಿ 10 ಅಂಕಗಳಲ್ಲಿ ನಾನು ಹೇಳಿದೆ, ಪ್ರಮುಖವಾಗಿ ಸಂಸದೀಯ ಮತ್ತು ಅಧ್ಯಕ್ಷ ಸರ್ಕಾರ ನಡುವೆ ವ್ಯತ್ಯಾಸ ಕೊಡ್ರಿ ಅಂತ ಹೇಳಿ. ಅದನ್ನೂ ಬಿದ್ದಿದೆ. ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಾಲಯ ಕೇಳಿದ್ದಾರೆ, ಜಿಲ್ಲಾ ಪಂಚಾಯತಿ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಸೊ ಇದಿಷ್ಟು ಈ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ್ದು. ವಿದ್ಯಾರ್ಥಿಗಳೇ, 2024ರಲ್ಲಿ ಕೊನೆಯ